ಬೆಂಗಳೂರಲ್ಲಿ ಮಳೆರಾಯನ ಅಬ್ಬರ ಮುಂದಿನ 3 ಗಂಟೆ ಹೆಚ್ಚಾಗಿ ಇರುತ್ತೆ ಅಂತೇಳಿ ಮುನ್ಸೂಚನೆ ಸಿಕ್ಕಿದೆ. ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಹಲವೆಡೆ ಗುಡುಗು ಸಹಿತ ಮಳೆ ಸುರಿತಾ ಇದೆ. ಮಳೆಯಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ವರ್ಣನ ಆರ್ಭಟಕ್ಕೆ ಬೆಂಗಳೂರಿನ ಬಹುತೇಕ ಕಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ವಿಧಾನಸೌಧ ಕೆಆರ್ ಪುರಂ ಸುತ್ತ ಭಾರೀ ಮಳೆ ಆಗಿದೆ. ಕಾರ್ಪೊರೇಷನ್ ಶಿವಾಜಿನಗರ, ಮಲ್ಲೇಶ್ವರಂ, ರಾಜಾಜಿನಗರ, ಯಶವಂತಪುರದಲ್ಲಿ ಭಾರೀ ಮಳೆ ಆಗಿದೆ. ಮುಂದಿನ 3 ಗಂಟೆ ಮತ್ತಷ್ಟು ಮಳೆ ಹೆಚ್ಚಾಗಿ ಸುರಿಯುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಬೆಂಗಳೂರಿನಲ್ಲಿ ಸುರಿದಂಥ ಧಾರಾಕಾರ ಮಳೆ, ಒಂದು 20 ರಿಂದ 30 ನಿಮಿಷ ಸುರಿದಂಥ ಧಾರಾಕಾರ ಮಳೆಗೆ ಬೆಂಗಳೂರಿನ ಜನ ಹೈರಾಣ ಆಗೋದು. ಕೆಲಸಗಳನ್ನು ಮುಗಿಸಿ ಮನೆ ಕಡೆ ಹೊರಟು ನಿಂತವ್ರಿಗೆ ಶಾಕ್ ಎದುರಾಗಿತ್ತು. ಯಾಕಂದರೆ ದಿಢೀರಂತ ಸುರಿದಂಥ ಮಳೆಗೆ ಜನ ಅಲ್ಲಲ್ಲಿ ಸಿಲುಕಿಕೊಂಡು ಪರದಾಡುವಂತಾಗಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, 15 ರಿಂದ 20 ನಿಮಿಷ ಸುರಿದಂಥ ಮಳೆಗೆ ಜನ ಹೈರಾಣ ಆಗೋದು. ಮುಂದಿನ 3 ಗಂಟೆ ಮಳೆ ಹೆಚ್ಚಾಗಿ ಸುರಿಯುತ್ತೆ ಅಂತೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಮಾಹಿತಿಯನ್ನು ಕೊಡೋದಾದ್ರೆ ಖಂಡಿತ ನಾಗೇಂದ್ರ ಬಾಬು, ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಸಮಸ್ಯೆಗಳ ಆಗರವೇ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ಳುತ್ತೆ. ಕಳೆದ 15 ದಿನಗಳ ಹಿಂದೆ ಸುರಿದಂಥ ಒಂದು ಮಳೆ 8-9 ಜನರ ಪ್ರಾಣವನ್ನು ತೆಗೆದುಕೊಂಡು ಇವತ್ತಿನ ಮಳೆ 15-20 ನಿಮಿಷ ಅಷ್ಟೇ ಆಗಿದೆ. ಬೆಂಗಳೂರಿನ ಒಂದು ಏನು ಹೇಳ್ತಾರೆ, ಈ ಒಂದು ಅವ್ಯವಸ್ಥೆ ಆಗರವನ್ನು ತೆರೆದಿಡುವ ಕೆಲಸ ಮಾಡಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ನೀವು ಗಮನಿಸಬಹುದು, ಶಿವಾನಂದ ಸರ್ಕಲ್ನ ಇರ್ತಕ್ಕಂಥ ರೈಲ್ವೆ ಬ್ರಿಡ್ಜ್ ಬಳಿ ಇದ್ದೇನೆ. ಆಗಿರ್ತಕ್ಕಂಥ 15-20 ನಿಮಿಷದ ಮಳೆಗೆ ಇಲ್ಲಿ ಸಂಪೂರ್ಣವಾದಂಥ ಟ್ರಾಫಿಕ್ ಜಾಮ್ ಆಗಿದ್ದನ್ನು ನೀವು ಗಮನಿಸಬಹುದು. ಅಲ್ಲಿ ಇರ್ತಕ್ಕಂಥ ರೈಲ್ವೆ ಬ್ರಿಡ್ಜ್ ಏನಿದೆ, ಅಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ ನೀರು ತುಂಬಿಕೊಳ್ಳೋದು ವಾಡಿಕೆ. ಪ್ರತಿ ವರ್ಷ ಕೂಡ ಇಲ್ಲಿಂದನೇ ನಾವು ರಿಪೋರ್ಟ್ ಮಾಡ್ತೇವೆ. ಆದರೆ GB ಆಗಲಿ, ಇಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳಾಗಲಿ, ಸ್ಥಳೀಯ ಮಟ್ಟದ ಕಾರ್ಪೊರೇಟರ್ಗಳಾಗಲಿ ಅಥವಾ ಮಾಜಿ ಕಾರ್ಪೊರೇಟರ್ಗಳಾಗಲಿ, ಶಾಸಕರಾಗಲಿ, ಈ ಥರದ ಒಂದಷ್ಟು ಅಧಿಕಾರಿಗಳು ಕೂಡ ಯಾರು ಇದನ್ನು ಎಚ್ಚೆತ್ಕೊಂಡು ಇದನ್ನು ಬಗೆಹರಿಸುವಂಥ ಕೆಲಸ ಆಗಿಲ್ಲ. ಸಣ್ಣ ಮಟ್ಟದಲ್ಲಿ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋದಷ್ಟು ವಾಹನಗಳ ಸವಾರರು ಹೋಗ್ತಾ ಇರ್ತಕ್ಕಂಥದ್ದು. ಅಂದರೆ ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ ಈ ಥರದ ವಾತಾವರಣ ಕಂಡು ಬರುತ್ತೆ. ನೀವು ನೋಡ್ಬೋದು, ಈ ಶಿವಾನಂದ ಸರ್ಕಲ್ನಲ್ಲಿ ಬ್ರಿಡ್ಜ್ ಕಟ್ಟಿದ್ದಾರೆ. ಬ್ರಿಡ್ಜ್ನಲ್ಲಿ ಟ್ರಾಫಿಕ್ ಜಾಮ್ ಆಗೋದನ್ನು ನೀವು ಗಮನಿಸಬಹುದು. ಇಲ್ಲಿ ಒಬ್ಬರು ಪೇದೆಗಳು ಕೂಡ ಅದನ್ನು ವಾಹನವನ್ನು ತಡೆದು ವಾಹನವನ್ನು ಮುಂದಿನ ಕಡೆಗೆ ಹೋಗ್ತಕ್ಕಂಥದ್ದು. ಇದೊಂದು ರೀತಿಯಲ್ಲಿ ಅವ್ಯವಸ್ಥೆ ಆಗಿರ್ತಕ್ಕಂಥ ಸ್ಟೀಲ್ ಬ್ರಿಡ್ಜನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಮುಂದೆ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಸುಗಮವಾದ ಸಂಚಾರವನ್ನು ತೆಗೆಯೋಕ್ಕೆ. ಮತ್ತು ಬಾಟಲ್ ನೆಕ್ ಇದೆ ಇಲ್ಲೊಂದು, ಆ ಬಾಟಲ್ ನೆಕ್ ತೆಗೆಯುವಂಥ ಕೆಲಸವನ್ನು ಕೂಡ ಸ್ಥಳೀಯ ಆಡಳಿತಗಳು ಮಾಡಿಲ್ಲ. ಕೇವಲ ಕಾಟಾಚಾರಕ್ಕೆ ಒಂದೊಂದು ಬ್ರಿಡ್ಜ್ ಮಾಡೋಗಿದ್ದಾರೆ. ಮತ್ತು ಅಲ್ಲಿರ್ತಕ್ಕಂಥ ರೈಲ್ವೆ ಬ್ರಿಡ್ಜ್ ಕೂಡ ಪ್ರತಿ ಬಾರಿ ಮಳೆ ಆದಾಗ ಆ ಮಟ್ಟದ ನೀರು ತುಂಬಿಕೊಳ್ಳುತ್ತೆ. ಅಲ್ಲಿ ವಾಹನ ಸವಾರರು ಪರದಾಡ್ತಾರೆ. ಆ ಕಡೆ ಈ ಕಡೆ ಪಾದಯಾತ್ರಿಗಳು ಕೂಡ ಒಂದಷ್ಟು ಪರದಾಡುವಂಥ ಕೆಲಸ ಆಗೇ ಆಗುತ್ತೆ. ಹೀಗಾಗಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದ್ದನ್ನು ನೀವು ಗಮನಿಸಬಹುದು. ಕೇವಲ 15-20 ನಿಮಿಷದ ಮಳೆಗೆ ಈ ಥರದ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋದಾದರೆ ಮುಂದೆ ಇನ್ನಷ್ಟು ಮಳೆ ಆಗುವಂಥ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಡ್ತಾ ಇದೆ. ಯೆಲ್ಲೋ ಅಲರ್ಟ್ ಕೂಡ ಇರತಕ್ಕಂಥದ್ದು ಬೆಂಗಳೂರು ಸೇರಿದಂತೆ ರಾಜ್ಯದ ಕೆಲವು ಭಾಗದಲ್ಲಿ. ಇದಕ್ಕೆ ರಾಜ್ಯ ಆಡಳಿತ ಯಾವ ರೀತಿಯಾಗಿ ಸಿದ್ಧ ಆಗಿದೆ, ಅದರಲ್ಲೂ ಬೆಂಗಳೂರಿನಲ್ಲಿ ಸಾಕಷ್ಟು ಮರಗಳು ಬೀಳ್ತವೆ. ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ ಜನಸಾಮಾನ್ಯರಿಗೆ, ವಾಹನ ಸವಾರರಿಗೆ ಪರದಾಟ ತಪ್ಪಿದ್ದಲ್ಲ. ಬೆಂಗಳೂರಿನ ಹೃದಯ ಭಾಗವಾಗಿರ್ತಕ್ಕಂಥ ಶಿವಾನಂದ ಸರ್ಕಲ್ ಬಳಿ ಇರ್ತಕ್ಕಂಥ ಈ ಒಂದು ರೈಲ್ವೆ ಬ್ರಿಡ್ಜ್ ಏನಿದೆ, ಇಲ್ಲಿ ನೀರು ತುಂಬಿದ್ದನ್ನು ನೀವು ಗಮನಿಸಬಹುದು. ಮಧ್ಯಾಹ್ನ ಸುರಿದಂಥ ಒಂದು 15-20 ನಿಮಿಷದ ಮಳೆಗೆ ಈ ಪರಿ ನೀರ ಜಲಾವೃತ ಆಗಿರ್ತಕ್ಕಂಥದ್ದನ್ನು ನೀವು ಗಮನಿಸಬಹುದು. ಪ್ರತಿ ಬಾರಿ ಮಳೆ ಆದಾಗ ಇದೇ ರೀತಿಯಲ್ಲಿ ಇಲ್ಲಿ ನೀರು ತುಂಬಿಕೊಳ್ಳುತ್ತೆ. ಇದೇ ರೀತಿಯಲ್ಲಿ ವಾಹನ ಸವಾರರು ಪರದಾಡ್ತಾರೆ. ಆದರೆ
GBA ಆಗಿರಬಹುದು, ರಾಜ್ಯ ಸರ್ಕಾರ ಆಗಿರಬಹುದು, ಅಥವಾ ಇಲ್ಲಿಯ ಸ್ಥಳೀಯ ಆಡಳಿತ ಆಗಿರಬಹುದು, ಅಥವಾ ಈ ರೈಲ್ವೆ ಬ್ರಿಡ್ಜ್ಗೆ ಸಂಬಂಧಪಟ್ಟಂತ ಪದಾಧಿಕಾರಿಗಳಾಗಿರ್ಬೋದು, ಯಾರು ಕೂಡ ಇದನ್ನ ಗಮನಿಸೋಲ್ಲ. ಈ ಒಂದು ನೀರು ತುಂಬಿಕೊಂಡಂತಹ ಸ್ಥಿತಿಯಲ್ಲೇ ಒಂದು ವಾಹನ ಸವಾರರು ಪರದಾಡ್ತಕ್ಕಂಥದ್ದು ಮತ್ತು ಇದೇ ಒಂದು ಸ್ಥಿತಿಯಲ್ಲೇ ಒಂದು ಸವಾರಿಯನ್ನು ಮಾಡಬೇಕಾದಂತ ಅನಿವಾರ್ಯತೆ ಪ್ರತಿ ಬಾರಿ ಮಳೆ ಆದಂತ ಸಂದರ್ಭದಲ್ಲಿ ಬೆಂಗಳೂರಿಗೆ ಏರ್ಪಡುತ್ತೆ. ಇವತ್ತಿನ ಸ್ವಲ್ಪ ಮಟ್ಟದ ಮಳೆಗೆ ಈ ಪಟ್ಟಿ ನೀರು ನಿಂತಿರೋದನ್ನ ಗಮನಿಸಿರಬಹುದು. ಈ ಮಟ್ಟದ ನೀರನ್ನ ನೀವು ಮಧ್ಯೆ ಈಗ ವಾಹನ ಸವಾರರು ಹೋಗ್ತಾ ಇರ್ತಕ್ಕಂಥದ್ದು. ಮಳೆ ಆರಂಭ ಆದ ಸಂದರ್ಭದಲ್ಲಿ ಹೆಚ್ಚಿನ ಮಟ್ಟದ ನೀರಿತ್ತು. ಈಗ ಮಳೆ ಕಡಿಮೆ ಆಗಿರೋ ಕಾರಣಕ್ಕಾಗಿ ಸ್ವಲ್ಪ ನೀರು ತಗ್ಗಿದ್ರು ಕೂಡ ಈ ಒಂದು ಬ್ರಿಡ್ಜ್ ಕೆಳಗಡೆ ನೀರು ತುಂಬಿಕೊಂಡಿರೋದನ್ನ ನೀವು ಗಮನಿಸಬಹುದು. ಮತ್ತು ಈ ಒಂದು ನೀರಿನ ಮಧ್ಯೆ ಒಂದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇದನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದು ಇಲ್ಲಿಯ ಸ್ಥಳೀಯ ಆಡಳಿತ, GBA ಅಧಿಕಾರಿಗಳು ಕೂಡ ಇದನ್ನ ಗಮನಿಸಬೇಕಾಗತ್ತೆ. ಈ ಒಂದು ಬ್ರಿಡ್ಜ್ಗೆ ಸೊಲ್ಯೂಷನ್ ಅನ್ನು ಹುಡುಕ್ಬೇಕಾಗುತ್ತೆ. ಯಾಕಂದ್ರೆ ಪ್ರತಿ ಬಾರಿ ಮಳೆ ಆದಂತ ಸಂದರ್ಭದಲ್ಲಿ ಈ ತರದ ನೀರು ತುಂಬಿಕೊಳ್ಳುತ್ತೆ. ಇನ್ನೂ ಮಳೆ ಆರಂಭ ಆಗ್ತಾ ಇದೆ. ಈಗ ಮುಂದಿನ ದಿನಗಳಲ್ಲಿ ಇನ್ನಂತ ದೊಡ್ಡ ಮಳೆಗಳಾದಂತ ಸಂದರ್ಭದಲ್ಲಿ ಇಲ್ಲಿ ಅನಾಹುತ ಕಟ್ಟಿಟ್ಟ ಬುಟ್ಟಿ ಇನ್ನಾದ್ರೂ ಎಚ್ಚೆತ್ಕೊಳ್ತಾರ ಈ ಒಂದು ಅಧಿಕಾರಿಗಳು ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂತಿಭಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ಮಳೆರಾಯನ ಅಬ್ಬರ ಮುಂದಿನ 3 ಗಂಟೆ ಹೆಚ್ಚಾಗಿ ಇರುತ್ತೆ ಅಂತೇಳಿ ಮುನ್ಸೂಚನೆ ಸಿಕ್ಕಿದೆ. ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹಲವೆಡೆ ಗುಡುಗು ಸಹಿತ ಮಳೆ ಸುರಿತಾ ಇದೆ. ಮಳೆಯಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ವರ್ಣನ ಆರ್ಭಟಕ್ಕೆ ಬೆಂಗಳೂರಿನ ಬಹುತೇಕ ಕಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ವಿಧಾನಸೌಧ, KR ಪುರಂ ಸುತ್ತ ಭಾರಿ ಮಳೆ ಆಗಿದೆ. ಕಾರ್ಪೊರೇಷನ್, ಶಿವಾಜಿನಗರ, ಮಲ್ಲೇಶ್ವರಂ, ರಾಜಾಜಿನಗರ, ಯಶವಂತಪುರದಲ್ಲಿ ಭಾರಿ ಮಳೆ ಆಗಿದೆ. ಮುಂದಿನ 3 ಗಂಟೆ ಮತ್ತಷ್ಟು ಮಳೆ ಹೆಚ್ಚಾಗಿ ಸುರಿಯುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆ, ಒಂದು 20 ರಿಂದ 30 ನಿಮಿಷ ಸುರಿದಂಥ ಧಾರಾಕಾರ ಮಳೆಗೆ ಬೆಂಗಳೂರಿನ ಜನ ಹೈರಾಣ ಆಗೋದು. ಕೆಲಸಗಳನ್ನು ಮುಗಿಸಿ ಮನೆ ಕಡೆ ಹೊರಟು ನಿಂತವ್ರಿಗೆ ಶಾಕ್ ಎದುರಾಗಿತ್ತು. ಯಾಕಂದರೆ ದಿಢೀರಂತ ಸುರಿದಂಥ ಮಳೆಗೆ ಜನ ಅಲ್ಲಲ್ಲಿ ಸಿಲುಕಿಕೊಂಡು ಪರದಾಡುವಂತಾಗಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, 15 ರಿಂದ 20 ನಿಮಿಷ ಸುರಿದಂಥ ಮಳೆಗೆ ಜನ ಹೈರಾಣ ಆಗೋದು. ಮುಂದಿನ 3 ಗಂಟೆ ಮಳೆ ಹೆಚ್ಚಾಗಿ ಸುರಿಯುತ್ತೆ ಅಂತೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಮಾಹಿತಿಯನ್ನು ಕೊಡೋದಾದ್ರೆ ಖಂಡಿತ ನಾಗೇಂದ್ರ ಬಾಬು, ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಸಮಸ್ಯೆಗಳ ಆಗರವೇ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ಳುತ್ತೆ. ಕಳೆದ 15 ದಿನಗಳ ಹಿಂದೆ ಸುರಿದಂಥ ಒಂದು ಮಳೆ 8-9 ಜನರ ಪ್ರಾಣವನ್ನು ತೆಗೆದುಕೊಂಡು ಇವತ್ತಿನ ಮಳೆ 15-20 ನಿಮಿಷ ಅಷ್ಟೇ ಆಗಿದೆ. ಬೆಂಗಳೂರಿನ ಒಂದು ಏನು ಹೇಳ್ತಾರೆ, ಈ ಒಂದು ಅವ್ಯವಸ್ಥೆ ಆಗರವನ್ನು ತೆರೆದಿಡುವ ಕೆಲಸ ಮಾಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೀವು ಗಮನಿಸಬಹುದು, ಶಿವಾನಂದ ಸರ್ಕಲ್ನ ಇರ್ತಕ್ಕಂಥ ರೈಲ್ವೆ ಬ್ರಿಡ್ಜ್ ಬಳಿ ಇದ್ದಾನೆ. ಆಗಿರ್ತಕ್ಕಂಥ 15-20 ನಿಮಿಷದ ಮಳೆಗೆ ಇಲ್ಲಿ ಸಂಪೂರ್ಣವಾದಂಥ ಟ್ರಾಫಿಕ್ ಜಾಮ್ ಆಗಿದ್ದನ್ನು ನೀವು ಗಮನಿಸಬಹುದು. ಅಲ್ಲಿ ಇರ್ತಕ್ಕಂಥ ರೈಲ್ವೆ ಬ್ರಿಡ್ಜ್ ಏನಿದೆ, ಅಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ ನೀರು ತುಂಬಿಕೊಳ್ಳೋದು ವಾಡಿಕೆ. ಪ್ರತಿ ವರ್ಷ ಕೂಡ ಇಲ್ಲಿಂದನೇ ನಾವು ರಿಪೋರ್ಟ್ ಮಾಡ್ತೇವೆ. ಆದರೆ GBA ಆಗಲಿ, ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಾಗಲಿ, ಸ್ಥಳೀಯ ಮಟ್ಟದ ಕಾರ್ಪೊರೇಟರ್ಗಳಾಗಲಿ ಅಥವಾ ಮಾಜಿ ಕಾರ್ಪೊರೇಟರ್ಗಳಾಗಲಿ, ಶಾಸಕರಾಗಲಿ, ಈ ಥರದ ಒಂದಷ್ಟು ಅಧಿಕಾರಿಗಳು ಕೂಡ ಯಾರು ಇದನ್ನು ಎಚ್ಚೆತ್ಕೊಂಡು ಇದನ್ನು ಬಗೆಹರಿಸುವಂಥ ಕೆಲಸ ಆಗಿಲ್ಲ. ಸಣ್ಣ ಮಟ್ಟದಲ್ಲಿ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋದಷ್ಟು ವಾಹನಗಳ ಸವಾರರು ಹೋಗ್ತಾ ಇರ್ತಕ್ಕಂಥದ್ದು. ಅಂದರೆ ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ ಈ ಥರದ ವಾತಾವರಣ ಕಂಡು ಬರುತ್ತೆ. ನೀವು ನೋಡ್ಬೋದು, ಈ ಶಿವಾನಂದ ಸರ್ಕಲ್ನಲ್ಲಿ ಬ್ರಿಡ್ಜ್ ಕಟ್ಟಿದ್ದಾರೆ. ಬ್ರಿಡ್ಜ್ನಲ್ಲಿ ಟ್ರಾಫಿಕ್ ಜಾಮ್
ಜಾಮ್ ಆಗೋದನ್ನ ನೀವು ಗಮನಿಸಬಹುದು. ಇಲ್ಲಿ ಒಬ್ರು ಪೇದೆಗಳು ಕೂಡ ಅದನ್ನ ವಾಹನವನ್ನ ತಡೆದು ವಾಹನವನ್ನ ಮುಂದಿನ ಕಡೆಗೆ ಹೋಗ್ತಕ್ಕಂಥದ್ದು. ಇದೊಂದು ರೀತಿಯಲ್ಲಿ ಅವ್ಯವಸ್ಥೆ ಆಗಿರ್ತಕ್ಕಂಥ ಸ್ಟೀಲ್ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಮುಂದೆ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಸುಗಮವಾದ ಸಂಚಾರವನ್ನು ತೆಗೆಯೋಕೆ. ಮತ್ತು ಬಾಟಲ್ ನೆಕ್ ಇದೆ ಇಲ್ಲೊಂದು, ಆ ಬಾಟಲ್ ನೆಕ್ ತೆಗೆಯುವಂಥ ಕೆಲಸವನ್ನು ಕೂಡ ಸ್ಥಳೀಯ ಆಡಳಿತಗಳು ಮಾಡಿಲ್ಲ. ಕೇವಲ ಕಾಟಾಚಾರಕ್ಕೆ ಒಂದೊಂದು ಬ್ರಿಡ್ಜ್ ಮಾಡೋಗಿದ್ದಾರೆ. ಮತ್ತು ಅಲ್ಲಿರ್ತಕ್ಕಂಥ ರೈಲ್ವೆ ಬ್ರಿಡ್ಜ್ ಕೂಡ ಪ್ರತಿ ಬಾರಿ ಮಳೆ ಆದಾಗ ಆ ಮಟ್ಟದ ನೀರು ತುಂಬಿಕೊಳ್ಳುತ್ತೆ. ಅಲ್ಲಿ ವಾಹನ ಸವಾರರು ಪರದಾಡ್ತಾರೆ. ಆ ಕಡೆ ಈ ಕಡೆ ಪಾದಯಾತ್ರಿಗಳು ಕೂಡ ಒಂದಷ್ಟು ಪರದಾಡುವಂಥ ಕೆಲಸ ಆಗೇ ಆಗುತ್ತೆ. ಹೀಗಾಗಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದ್ದನ್ನು ನೀವು ಗಮನಿಸಬಹುದು. ಕೇವಲ 15-20 ನಿಮಿಷದ ಮಳೆಗೆ ಈ ಥರದ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋದಾದರೆ ಮುಂದೆ ಇನ್ನಷ್ಟು ಮಳೆ ಆಗುವಂಥ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಡ್ತಾ ಇದೆ. ಯೆಲ್ಲೋ ಅಲರ್ಟ್ ಕೂಡ ಇರತಕ್ಕಂಥದ್ದು ಬೆಂಗಳೂರು ಸೇರಿದಂತೆ ರಾಜ್ಯದ ಕೆಲವು ಭಾಗದಲ್ಲಿ. ಇದಕ್ಕೆ ರಾಜ್ಯ ಆಡಳಿತ ಯಾವ ರೀತಿಯಾಗಿ ಸಿದ್ಧವಾಗಿದೆ? ಅದರಲ್ಲೂ ಬೆಂಗಳೂರಿನಲ್ಲಿ ಸಾಕಷ್ಟು ಮರಗಳು ಬೀಳ್ತವೆ. ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ ಜನಸಾಮಾನ್ಯರಿಗೆ, ವಾಹನ ಸವಾರರಿಗೆ ಪರದಾಟ ತಪ್ಪಿದ್ದಲ್ಲ. ಬೆಂಗಳೂರಿನ ಹೃದಯ ಭಾಗವಾಗಿರ್ತಕ್ಕಂಥ ಶಿವಾನಂದ್ ಸರ್ಕಲ್ ಬಳಿ ಇರ್ತಕ್ಕಂಥ ಈ ಒಂದು ರೈಲ್ವೆ ಬ್ರಿಡ್ಜ್ ಏನಿದೆ, ಇಲ್ಲಿ ನೀರು ತುಂಬಿದ್ದನ್ನು ನೀವು ಗಮನಿಸಬಹುದು. ಮಧ್ಯಾಹ್ನ ಸುರಿದಂಥ ಒಂದು 15-20 ನಿಮಿಷದ ಮಳೆಗೆ ಈ ಪರಿ ನೀರ ಜಲಾವೃತ ಆಗಿರ್ತಕ್ಕಂಥದ್ದನ್ನ ನೀವು ಗಮನಿಸಬಹುದು. ಪ್ರತಿ ಬಾರಿ ಮಳೆ ಆದಾಗ ಇದೇ ರೀತಿಯಲ್ಲಿ ಇಲ್ಲಿ ನೀರು ತುಂಬಿಕೊಳ್ಳುತ್ತೆ. ಇದೇ ರೀತಿಯಲ್ಲಿ ವಾಹನ ಸವಾರರು ಪರದಾಡ್ತಾರೆ. ಆದರೆ GBA ಆಗಿರಬಹುದು, ರಾಜ್ಯ ಸರ್ಕಾರ ಆಗಿರಬಹುದು, ಅಥವಾ ಇಲ್ಲಿಯ ಸ್ಥಳೀಯ ಆಡಳಿತ ಆಗಿರಬಹುದು, ಅಥವಾ ಈ ರೈಲ್ವೆ ಬ್ರಿಡ್ಜ್ಗೆ ಸಂಬಂಧಪಟ್ಟಂತ ಪದಾಧಿಕಾರಿಗಳಾಗಿರ್ಬೋದು, ಯಾರು ಕೂಡ ಇದನ್ನು ಗಮನಿಸೋಲ್ಲ. ಈ ಒಂದು ನೀರು ತುಂಬಿಕೊಂಡಂತಹ ಸ್ಥಿತಿಯಲ್ಲೇ ಒಂದು ವಾಹನ ಸವಾರರು ಪರದಾಡ್ತಕ್ಕಂಥದ್ದು ಮತ್ತು ಇದೇ ಒಂದು ಸ್ಥಿತಿಯಲ್ಲೇ ಒಂದು ಸವಾರಿಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಪ್ರತಿ ಬಾರಿ ಮಳೆ ಆದಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಏರ್ಪಡುತ್ತೆ. ಇವತ್ತಿನ ಸ್ವಲ್ಪ ಮಟ್ಟದ ಮಳೆಗೆ ಈ ಪಟ್ಟಿ ನೀರು ನಿಂತಿರೋದನ್ನು ಗಮನಿಸಿರಬಹುದು. ಈ ಮಟ್ಟದ ನೀರನ್ನು ನೀವು ಮಧ್ಯೆ ಈಗ ವಾಹನ ಸವಾರರು ಹೋಗ್ತಾ ಇರ್ತಕ್ಕಂಥದ್ದು. ಮಳೆ ಆರಂಭ ಆದ ಸಂದರ್ಭದಲ್ಲಿ ಹೆಚ್ಚಿನ ಪಟ್ಟದ ನೀರಿತ್ತು. ಈಗ ಮಳೆ ಕಡಿಮೆ ಆಗಿರೋ ಕಾರಣಕ್ಕಾಗಿ ಸ್ವಲ್ಪ ನೀರು ತಗ್ಗಿದ್ರು ಕೂಡ ಈ ಒಂದು ಬ್ರಿಡ್ಜ್ ಕೆಳಗಡೆ ನೀರು ತುಂಬಿಕೊಂಡಿರೋದನ್ನ ನೀವು ಗಮನಿಸಬಹುದು. ಮತ್ತು ಈ ಒಂದು ನೀರಿನ ಮಧ್ಯೆ ಒಂದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇದನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದು ಇಲ್ಲಿಯ ಸ್ಥಳೀಯ ಆಡಳಿತ, GBA ಅಧಿಕಾರಿಗಳು ಕೂಡ ಇದನ್ನ ಗಮನಿಸಬೇಕಾಗತ್ತೆ. ಈ ಒಂದು ಬ್ರಿಡ್ಜ್ಗೆ ಸೊಲ್ಯೂಷನ್ ಅನ್ನು ಹುಡುಕ್ಬೇಕಾಗುತ್ತೆ. ಯಾಕಂದ್ರೆ ಪ್ರತಿ ಬಾರಿ ಮಳೆ ಆದಂತ ಸಂದರ್ಭದಲ್ಲಿ ಈ ತರದ ನೀರು ತುಂಬಿಕೊಳ್ಳುತ್ತೆ. ಇನ್ನೂ ಮಳೆ ಆರಂಭ ಆಗ್ತಾ ಇದೆ. ಈಗ ಮುಂದಿನ ದಿನಗಳಲ್ಲಿ ಇನ್ನಂತ ದೊಡ್ಡ ಮಳೆಗಳಾದಂತ ಸಂದರ್ಭದಲ್ಲಿ ಇಲ್ಲಿ ಅನಾಹುತ ಕಟ್ಟಿಟ್ಟ ಬುಟ್ಟಿ ಇನ್ನಾದ್ರೂ ಎಚ್ಚೆತ್ಕೊಳ್ತಾರ ಈ ಒಂದು ಅಧಿಕಾರಿಗಳು ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಿಭಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.